ಪಕ್ಕಾ ಭವಿಷ್ಯ. ನಾನ್ ರೂಪಲತಾ. ಇವತ್ತು ಯಾವ ರಾಶಿ ಬಗ್ಗೆ ಮಾತಾಡೋಣ? ವೃಷಭ ರಾಶಿ. ಇವರ ಉದ್ಯೋಗ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು ಯಾವ ರೀತಿಯಾಗಿರುತ್ತೆ? ಈ ತಿಂಗಳಲ್ಲಿ ಕೆಲಸದ ಒತ್ತಡ ನಿಮ್ಗೆ ಜಾಸ್ತಿ ಆಗತ್ತೆ. ಹೊಸ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ನಿಮ್ಗೆ ಸಿಗತ್ತೆ. ಆದ್ರಿಂದ ನಿಮ್ಮಲ್ಲಿ ಹೈಡ್ ಆಗಿರುವಂತ ಪ್ರತಿಭೆಯನ್ನ ತೋರಿಸೋದಕ್ಕೆ ಇದೊಂದು ಸುಸಮಯ ಅಂತ ಹೇಳ್ಬೋದು. ಅಂದ್ರೆ ಜೂನ್ ತಿಂಗಳು ಒಳ್ಳೆಯ ಸಮಯ. ಹೌದಾ? ಹಾಗಿದ್ರೆ ಜೂನ್ 15ರ ನಂತರ ಹೇಗಿರುತ್ತೆ? ಜೂನ್ 15ರ ನಂತರ ನೀವು ಮಾಡುವಂತಹ ಕೆಲಸಗಳಿಗೆ ಗುಡ್ ಜಾಬ್ ಅಂತ ಹೇಳುವ ಒಂದು ಪ್ರಮೇಯ ಬರುತ್ತೆ. ಈ ರಾಶಿಯವರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ. ಹಾಗೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯೋಚನೆ ಮಾಡ್ತಾ ಇಲ್ಲ ಹೇಗೆ? ಯೋಚನೆ ಮಾಡ್ತಾ ಕೂತ್ರೆ ಅವರು ಉದ್ಧಾರ ಆಗೋದು ಹೇಗೆ? ನೀವೇನಾದ್ರೂ ಹೊಸದಾಗಿ ಏನಾದ್ರೂ ಬಿಸ್ನೆಸ್ ಮಾಡೋರು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಯೋಚನೆ ಮಾಡಿ ನೀವು ಡಿಸಿಷನ್ ಅನ್ನ ತಗೋಬೇಕು. ಅಂದ್ರೆ ಬಿಸ್ನೆಸ್ ಮಾಡುವ ಮುನ್ನ ನೀವು ಒಂದ್ಸಲ ಅಲ್ಲ 2 ಸಲ ನೀವು ಯೋಚನೆ ಮಾಡ್ಬೇಕು. ಓಹೋ, 1 ಬಾರಿ ಯೋಚನೆ ಮಾಡಬಾರ್ದಾ? 2 ಬಾರಿ ಯೋಚನೆ ಮಾಡ್ಬೇಕಾ? ಅಷ್ಟು ಅಲ್ವಾ? ಇನ್ನೂ ಮಾಡ್ಬೇಕಾ? ನೋ, 2-3 ಬಾರಿ ಬೇಕಾದ್ರೂ ಯೋಚನೆ ಮಾಡಿ, ಪರವಾಗಿಲ್ಲ. ಹೌದು, ಇವ್ರಿಗೇನಾದ್ರೂ ಸಲಹೆ ಸೂಚನೆ ಏನಾದ್ರೂ ಕೊಡ್ತೀರಾ? ಆತುರದ ನಿರ್ಧಾರಗಳು ಬೇಡ. ನಿಮ್ಮ ಒಂದು ಹಿರಿಯರ ಸಲಹೆಯನ್ನ ನೀವು ಪಡಿಬೇಕಾಗತ್ತೆ. ಇನ್ನು ಹಣ ಅಂತಾರಲ್ಲ, ಇದೇನಾದ್ರೂ ಅವರಿಗೆ ಬರೋ ಚಾನ್ಸಸ್ ಇದೆಯಾ? ಜೂನ್ ತಿಂಗಳಲ್ಲಿ ಹಣ ಬರುತ್ತೆ, ಆದ್ರೆ ಉಳಿಸ್ಕೊಳ್ಳೋದು ಕಷ್ಟ ಆಗತ್ತೆ. ಅನಿರೀಕ್ಷಿತವಾಗಿರುವಂತ ಖರ್ಚುಗಳು ಹೆಚ್ಚಾಗತ್ತೆ. ಹೊಸ ಕೆಲಸಗಳಿಗೆ ಈಗಲೇ ನೀವು ದೊಡ್ಡ ಅಮೌಂಟ್ ಅಂತ ಹೇಳಿದ್ರೆ ಜಾಸ್ತಿ ಅಮೌಂಟ್ ನ ಖರ್ಚು ಮಾಡೋದು, ಇನ್ವೆಸ್ಟ್ ಮಾಡೋದು ಬೇಡ. ಈ ಒಂದು ಹಣಕಾಸಿನ ಬಗ್ಗೆ ಏನಾದ್ರೂ ಇವ್ರಿಗೆ ಸಜೆಷನ್ ಕೊಡ್ತೀರಾ? ನೀವೇನಾದ್ರೂ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರೆ ಒಂಥರ ಪ್ಲಾನ್ ಮಾಡ್ಕೊಂಡು ಖರ್ಚು ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಆ ಜೂನ್ ತಿಂಗಳಲ್ಲಿ ನಿಮ್ಮ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಅದೇ ಪ್ರೀತಿ ಪ್ರೇಮ ಅಂತಾರಲ್ಲ, ಅದ್ ಹೆಂಗೆ? ಚೆನ್ನಾಗಿದ್ಯಾ? ಈ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗತ್ತೆ. ವಿಶೇಷವಾಗಿ ನಿಮ್ಮ ಒಂದು ದಾಂಪತ್ಯದ ಜೀವನದಲ್ಲಿ ಒಂದು ಸಣ್ಣ ಏನೋ ವಿಷಯಕ್ಕೆ ನಿಮ್ಗೆ ಕಿರಿಕಾಗತ್ತೆ. ಅದನ್ನೇ ದೊಡ್ಡದಾಗಿ ಮಾಡ್ಕೊಳ್ಳುವಂತ ಪ್ರಮೇಯ ಕೂಡ ಬರ್ಬೋದು ಜೂನ್ ತಿಂಗಳಲ್ಲಿ. ಈ ವೃಷಭ ರಾಶಿಯವರ ಮನಸ್ಸು ಆರೋಗ್ಯ ಯಾವ ರೀತಿಯಾಗಿರುತ್ತೆ? ಮಾನಸಿಕ ಒತ್ತಡ ನಿಮ್ಗೆ ಹೆಚ್ಚಾಗುವಂತ ಚಾನ್ಸಸ್ ಇರುತ್ತೆ. ಅದರಿಂದ ಯೋಗ ಧ್ಯಾನ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವ್ರಿಗೇನಾದ್ರೂ ಲಕ್ಕಿ ನಂಬರ್ಸ್ ಅಂತ ಇದೆಯಾ? ಎಸ್, ಇವರಿಗೆ ಅದೃಷ್ಟ ಕೊಡುವಂತ ಸಂಖ್ಯೆಗಳು 9, 3, 7. ಲಕ್ಕಿ ನಂಬರ್ಸ್ ತರನೇ ಲಕ್ಕಿ ಕಲರ್ಸ್ ಅಂತ ಏನಾದ್ರೂ ಇದೆಯಾ ಹೇಗೆ? ಲಕ್ಕಿ ಕಲರ್ಸ್ ಅಂದ್ರೆ ಕೆಂಪು ಮತ್ತೆ ಕಿತ್ತಳೆ ಬಣ್ಣ. ಹಾಗೆ ಲಕ್ಕಿ ಡೇಸ್, ಅದೃಷ್ಟದ ದಿನಗಳು ಯಾವ್ದೆಲ್ಲ ಅಂತ ಹೇಳ್ಬೋದಾ? ಅದೃಷ್ಟ ಮಂಗಳವಾರ, ಆಮೇಲೆ ಭಾನುವಾರ. ಇಷ್ಟೆಲ್ಲ ಗೊತ್ತಾಯ್ತು. ಇನ್ನು ಯಾವ ದೇವರ ಆರಾಧನೆಯನ್ನ ಮಾಡ್ಬೇಕಾಗತ್ತೆ ಇವ್ರು? ನೀವು ಆಂಜನೇಯನನ್ನ ಪ್ರಾರ್ಥನೆ ಮಾಡ್ಬೇಕಾಗತ್ತೆ. ಆರಾಧನೆಯನ್ನ ನೀವು ಆಂಜನೇಯ ಸ್ವಾಮಿಗೆ ಮಾಡ್ಬೇಕಾಗತ್ತೆ. ದೇವರ ಆರಾಧನೆ ಮಾಡುವಾಗ ಯಾವ ಮಂತ್ರವನ್ನ ಜಪಿಸ್ಬೇಕು ಅಂತ ಹೇಳಿದ್ರೆ ಜಪವನ್ನ ಮಾಡ್ತಾ ಇರ್ತಾರೆ. ಓಂ ಹನುಮತೆ ನಮಃ. ಮತ್ತೊಮ್ಮೆ ಹೇಳ್ತೀನಿ, ಓಂ ಹನುಮತೆ ನಮಃ. ಈ ಮಂತ್ರವನ್ನ ಜಪಿಸ್ಬೇಕಾಗತ್ತೆ. ಈ ವೃಷಭ ರಾಶಿಯವರು ಜೂನ್ ತಿಂಗಳಲ್ಲಿ ಯಾವ ರೀತಿಯ ಜಾಗೃತಿ ಎಲ್ಲ ವಹಿಸ್ಬೇಕಾಗತ್ತೆ? ಸ್ವಲ್ಪ ಜಾಗೃತಿ ಇರ್ಬೇಕಾಗತ್ತಲ್ವಾ? ಬೇಗ ನೀವು ಕೋಪಗೊಳ್ತೀರಾ. ಬೇಗ ಒಂದು ಕೋಪಕ್ಕೆ ಒಳಗಾಗಬಾರ್ದು. ನೀವು ಡ್ರೈವಿಂಗ್ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಅಪರಿಚಿತ ವ್ಯಕ್ತಿಗಳ ಮೇಲೆ ನೀವು ನಂಬಿಕೆಯನ್ನ ಇಟ್ಕೋಬಾರ್ದು. ಅವರ ಬಗ್ಗೆ ಒಂದು ಡೌಟ್ ಅನ್ನ ಇಟ್ಕೋಬೇಕಾಗತ್ತೆ. ಹಣಕಾಸು ವಿಚಾರದಲ್ಲಿ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ.